ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಸಾಹಿತ್ಯ ಸೌರಭ. ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಲೇಖಕ, ಜಾನಪದ ತಜ್ಞ ಡಾ ಪ್ರಕಾಶ್ ಖಾಡೆ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಕನ್ನಡ ಸಾಹಿತ್ಯ ನಮಗೆ ಸಂಭ್ರಮವನ್ನ ತರುವಂತಹದ್ದು. 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ಭಾಷೆ ಬಹಳ ವೈವಿಧ್ಯಮಯವಾಗಿದೆ. ಹಳೆಗನ್ನಡ, ನಡುಗನ್ನಡ, ನವೋದಯ, ನವ್ಯ, ಇತ್ತೀಚೆಗೆ ನವ್ಯೋತ್ತರ, ಬಹಳ ವಿಸ್ತೃತವಾಗಿ ಕಾವ್ಯ, ಮಹಾಕಾವ್ಯಗಳು, ಕಥೆ, ಕಾದಂಬರಿಗಳು, ವಿಡಂಬನೆಗಳು, ಪ್ರಬಂಧಗಳು ಒಂದೇ ಎರಡೇ ಬಹಳ ವಿಸ್ತೃತವಾಗಿ, ಸಂಪಾದನಾ ಗ್ರಂಥಗಳು, ಸಂಶೋಧನಾ ಗ್ರಂಥಗಳು, ನೋಡ್ತಾ ಇದ್ರೆ ವಚನ ಕ್ರಾಂತಿ, ದಾಸ ಸಾಹಿತ್ಯ ಒಂದೇ ಎರಡೇ ಬಹಳ ವಿಸ್ತೃತವಾಗಿ, ವೈವಿಧ್ಯಮಯವಾಗಿ ತನ್ನನ್ನು ತಾನು ತೆರೆದುಕೊಂಡಿದೆ. ಓದುಗರ ಆಕರ್ಷಣೆಯನ್ನ ಪಡೆದುಕೊಂಡಿದೆ. ಕನ್ನಡ ಸಾಹಿತ್ಯವನ್ನು ಓದುವಂತವರು ಬಹಳ ಒಂದು ಸಹೃದಯತೆಯನ್ನ, ಸಂವೇದನಾಶೀಲತೆಯನ್ನು ಹೊಂದ್ತಾರೆ ಮತ್ತು ದೂರದೃಷ್ಟಿಯಿಂದ ಜೀವನವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕನ್ನಡದ ಅಕ್ಷರಗಳು, ಕನ್ನಡದ ಒಂದು ಜ್ಞಾನ ನಮಗೆ ಬೇರೆ ಪ್ರಪಂಚದ ಇರುವನ್ನು ಕೂಡ ವಿಸ್ತೃತವಾಗಿ ತಿಳಿಸೋದಲ್ಲದೆ, ಹೇಗೆ ಕನ್ನಡದ ಒಂದು ಚಿಂತನೆಗಳು ಬೇರೆ ಭಾಷೆಗಳಿಗಿಂತ ಹೇಗೆ ಭಿನ್ನವಾಗಿವೆ, ಹೇಗೆ ಶ್ರೀಮಂತವಾಗಿವೆ, ಇಂತಹ ಹಳೆಯ ಒಂದು ಪ್ರಾಚೀನ ಕಾಲದ ಜಾಗತಿಕ ಸಿದ್ಧಾಂತಗಳು ಒಂದು ಕನ್ನಡ ಸಾಹಿತ್ಯದ ಆರಂಭದಲ್ಲಿ ಬಂದು ಹೋಗ್ಯವ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದೆ. ಹೀಗಾಗಿ ಆ ಸಾಹಿತ್ಯವನ್ನು ಅಭ್ಯಾಸ ಮಾಡೋದು ನಮ್ಮೆಲ್ಲರ ಧರ್ಮ. ಜನಸಾಮಾನ್ಯರಲ್ಲಿ ಸಾಹಿತ್ಯ ಕುರಿತಂತೆ ಒಲವನ್ನು ಬೆಳೆಸೋದು ನಮ್ಮ ಒಂದು ಧರ್ಮ. ಆ ಒಂದು ಉದ್ದೇಶವನ್ನು ಈಡೇರಿಸೋಕ್ಕಾಗಿ ನಮ್ಮ ಈ ಕಾರ್ಯಕ್ರಮ, ಸಾಹಿತ್ಯ ಕಾರ್ಯಕ್ರಮ. ಇವತ್ತು ನಮ್ಮ ಅತಿಥಿಗಳಾಗಿರುವಂತಹವರು ಬಾಗಲಕೋಟೆಯ ಡಾ ಪ್ರಕಾಶ್ ಖಾಡೆ ಅವರು. ದೇಸಿ ಕನ್ನಡ ಅನನ್ಯತೆ ಹೆಸರಿನೊಳಗ ಸಾಮಾಜಿಕ ಜಾಲತಾಣದೊಳಗೆ ಸಾಕಷ್ಟು ಉಪನ್ಯಾಸಗಳನ್ನು ನೀಡಿದಂತಾರೆ. ಮತ್ತೆ ಜನಪದ ವಿಷಯದೊಳಗೆ ಸಾಕಷ್ಟು ಪ್ರಬಂಧಗಳನ್ನ ಮಂಡಿಸಿದಂಥವರು. ಮತ್ತೆ ಕಥೆಗಳನ್ನ, ಕವನಗಳನ್ನ, ಪ್ರಬಂಧಗಳನ್ನ, ಸಂಪಾದನೆಗಳನ್ನ ತೆಗೆದುಕೊಂಡು ಬಂದಂಥವರು. ಸುಮಾರು 50ಕ್ಕಿಂತ ಹೆಚ್ಚು ಪ್ರಕಟಣೆ ಅವರ ಹೆಸರಿನೊಳಗಾಗ್ಯವ. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಾರ ಅವರು. ನವೋದಯ ಕಾವ್ಯದ ಮೇಲೆ ಜನಪದದ ಪ್ರಭಾವ ಅನ್ನೋ ವಿಷಯ ಇಟ್ಟುಕೊಂಡೇ ಅವ್ರು ಮಾಡಿದ್ದಾರೆ. ಅಂದ್ರೆ ಜನಪದರು ನಮ್ಮ ಸಾಹಿತ್ಯದ ಮೇಲೆ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರ್ಯಾರ. ಕವಿರಾಜ ಮಾರ್ಗದಲ್ಲಿ ಹೇಳ್ತಾರಲ್ಲ, ಕನ್ನಡದಲ್ಲಿ ಭಾವಿಸಿದ ಜನಪದಂ ಅಂತ ಹೇಳಿ. ಅಂದ್ರೆ ಆ ನಿಟ್ಟಿನೊಳಗೆ ನಾವು ವಿಚಾರ ಮಾಡ್ತಾ ಇದ್ರೆ ಜನಪದರ ಆಟ, ಜನಪದರ ಒಂದು ಹಾಡುಗಳು, ಜನಪದರ ಕುಣಿತ, ಜನಪದರ ಒಂದು ವಾದ್ಯಗಳು, ಇವೆಲ್ಲ ನಮ್ಮ ಒಂದು ಭಾವನೆಗಳ ಮೇಲೆ ಪ್ರತಿಬಿಂಬಿಸಿ ನಮ್ಮನ್ನು ಬದಲಿ ಮಾಡವೆ, ಕಾಲಕಾಲಕ್ಕೆ ಸಂವೇದನಶೀಲರಾಗಿ ಮಾಡವೆ. ಡಾಕ್ಟರ್ ಪ್ರಕಾಶ್ ಖಾಡೆ ಅವರನ್ನ ಈ ಒಂದು ಸಾಹಿತ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಲಿಕ್ಕೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಡಾಕ್ಟರ್ ಪ್ರಕಾಶ್ ಖಾಡೆ ಅವರೇ, ಸರ್ ನಮಸ್ಕಾರ. ತಮಗೆ ಸ್ವಾಗತ, ಸುಸ್ವಾಗತ. ತಮಗೆ ಧನ್ಯವಾದ. ತಾವು ಸಾಹಿತ್ಯಿಕವಾದಂತಹ ಒಂದು ಪ್ರಸ್ತಾವನೆ ಬಹಳ ಸೊಗಸಾಗಿ ಕಟ್ಟಿಕೊಟ್ರಿ. ಯಾಕಂದ್ರೆ ಈ ಆಕಾಶವಾಣಿ ಅನ್ನೋದು ಜನಸಾಮಾನ್ಯರ ಬಯಲು ವಿಶ್ವವಿದ್ಯಾಲಯ ಇದ್ದಂಗೆ. ಇಲ್ಲಿ ತರಗತಿ ಕೋಣೆಯಲ್ಲಿ ಕೂತು ಕೇಳೋದಕ್ಕಿಂತ ಎಲ್ಲೆಲ್ಲೋ ಬಯಲಿನಲ್ಲಿ, ಎಲ್ಲೋ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಂತವರು, ಅನೇಕ ಮನೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಇರುವಂತಹ ಜನಸಾಮಾನ್ಯರು ಮತ್ತು ಅನೇಕ ಆಸಕ್ತರು ಆಕಾಶವಾಣಿಯ ಮೂಲಕ ನಮ್ಮ ಧ್ವನಿಗಳನ್ನು ಕೇಳಿಸಿಕೊಳ್ತಾ ಇದ್ದಾರಲ್ಲ, ಅವರಲ್ಲಿ ಸಾಹಿತ್ಯಕ್ಕೆ ಆಸಕ್ತಿಯನ್ನು ಮೂಡಿಸುವ ದಿಶೆಯಲ್ಲಿ ತಾವು ಇಂಥದೊಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದು ಸಹಿತ ತುಂಬಾ ಖುಷಿ ಕೊಡುವ ಸಂಗತಿ. ಮೊದಲೇದಾಗಿ ತಮಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ನಿಮಗೂ ಕೂಡ ಅಭಿನಂದನೆಗಳು. ಯಾಕಂದ್ರೆ ಇತ್ತೀಚೆಗೆ ತಾನೇ ವಿಜಯಪುರದೊಳಗೆ ಕನ್ನಡ ಪುಸ್ತಕ ಪರಿಷತ್ತು ಸಮ್ಮೇಳನದ ಅಧ್ಯಕ್ಷರಾಗಿ ತಾವು ಒಂದು ಮನಪೂರ್ವಕ ಭಾಷಣ ಮಾಡಿರಿ ಮತ್ತು ಅದು ತುಂಬಾ ಯಶಸ್ವಿ ಆಯಿತು. ಹೇಗೆ ಪುಸ್ತಕ ಸಂಸ್ಕೃತಿ, ಓದೋ ಸಂಸ್ಕೃತಿ, ನಾವೆಲ್ಲ ಸಣ್ಣವರಿದ್ದಾಗ್ರಿ 10ನೇ ತರಗತಿ ಇದ್ದಾಗಲೇ ಅಲ್ಲಿಗೆ ಸಾರ್ವಜನಿಕ ಗ್ರಂಥಾಲಯದೊಳಗೆ ಎಷ್ಟೋ ಕಾದಂಬರಿಗಳು ಓದಿ ಮುಗಿಸ್ಬಿಡಿದೆ. ಅನಕರು ಕಾದಂಬರಿಗಳು ಇರಬಹುದು, ಆಮೇಲೆ ಇವರು ತ್ರಿವೇಣಿಯವರ ಕಾದಂಬರಿ, ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಗಳು. ಅಲ್ಲಿ ನಮಗೆ ಅಂದ್ರೆ ಶಬ್ದ ಸಂಪತ್ತು, ಆ ಒಂದು 15 ವಯಸ್ಸಿನೊಳಗೆ ನಮಗೆ ಇವೆಲ್ಲ ಶ್ರೀಮಂತ ಒಂದು ಭಾಷೆಯ ಒಂದು ಅರಿವು ಗೊತ್ತಾತಲ್ಲ, ಹಿಂದೆ ನೋಡೋದ್ ಪ್ರಶ್ನೆನೇ ಬರಲಿಲ್ಲ. ನಾನು ವಿಜ್ಞಾನ ಕಲಿತರು ಕೂಡ ಕನ್ನಡ ಭಾಷೆಯ ಅಭಿಮಾನ, ಪ್ರೇಮ ಹಂಗ ಉಳಿತು. ನಾವು ಉದಾಹರಣೆ ಹೇಳಿದೆ. ಅಂದ್ರೆ ಪುಸ್ತಕ ಓದು ಏನಿದೆಯಲ್ಲ, ಇವತ್ತು ನಮಗೆ ಸಾಹಿತ್ಯದ ಒಂದು ಶ್ರೀಮಂತ ಪ್ರಪಂಚವನ್ನ ತೆರೆ ತೋರಿಸ. ತಂದೆಯವರನ್ನ ನೆನೆಸಬೇಕು. ಜಿ ಬಿ ಕಾಡೆ ಅಂತೇಳಿ ಅವರು ಜಾನಪದ ವಿದ್ವಾಂಸರು, ಜನಪದ ಸಾಹಿತ್ಯ ಸಂಗ್ರಹವನ್ನು ಮಾಡ್ತಾ ಇದ್ರು. ನಮ್ಮ ಬಾಲ್ಯದಲ್ಲೇನೆ ನಮ್ಗೆ ಮನೆಯಲ್ಲಿ ಪತ್ರಿಕೆಗಳನ್ನು ತರಿಸ್ತಾ ಇದ್ರು. ಸಂಯುಕ್ತ ಕರ್ನಾಟಕ ಬರ್ತಿತ್ತು, ಕರ್ಮವೀರ ಬರ್ತಿತ್ತು, ಸುಧಾ ಬರ್ತಿತ್ತು ಅವತ್ತಿಗೆ. ಮತ್ತು ನಾನು ಶಾಲೆಯಲ್ಲಿ ಅಕ್ಷರಗಳನ್ನು ಕಲಿಯೋದಕ್ಕಿಂತ ಮುಂಚೆ ಪತ್ರಿಕೆಗಳ ಅಕ್ಷರಗಳನ್ನು ನಮ್ಮ ತಂದೆ ಓದುವುದಕ್ಕೆ ಕಲಿಸ್ತಾ ಇದ್ರು ಅನ್ನುವಂಥದ್ದು. ಸಂಯುಕ್ತ ಕರ್ನಾಟಕ ಓದುವುದಾಗ್ಲಿ, ಸುಧಾ, ಕರ್ಮವೀರ ಓದುವುದಾಗ್ಲಿ, ಅಂದ್ರೆ ಅಕ್ಷರಗಳನ್ನು ಗುರುತಿಸುವಂತದ್ದು ಬಾಲ್ಯದಲ್ಲಿಯೇ ಮನೆಯಲ್ಲಿಯೇ ಒಂದು ಏನಾಗಿತ್ತು
ಆಗಿತ್ತಂದ್ರೆ ಮನೆಯ ಮೊದಲ ಪಾಠಶಾಲೆ ಆಗಿತ್ತನ್ನುವಂಥದ್ದು. ಹೀಗಾಗಿ ನಾನು 3ನೇ ತರಗತಿ ಬರುವ ಹೊತ್ತಿಗೆ ಓದಿ ಅರ್ಥೈಸಿಕೊಳ್ಳುವಂತ ಒಂದು ಸಾಮರ್ಥ್ಯವನ್ನು ಪಡೆದುಕೊಂಡೆ. ಅವಾಗ ನಮ್ಮ ದೇಸಾಯಿ ಗುರುಗಳು ಓದ್ತಿದ್ದರು. ಅವರು ನಮ್ಮ ಜಮಖಂಡಿ ತಾಲೂಕಿನ ತೊಗಲಬಾಗಿ ನಮ್ಮೂರು. ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಾನು 3ನೇ ತರಗತಿ ಓದುವಂತಹ ಸಂದರ್ಭದೊಳಗೆ ಪ್ರಕಾಶ್ ನೀನು ಬಹಳ ಚೆನ್ನಾಗಿ ಓದ್ತಿಪ್ಪ ಅಂತ ಹೇಳಿ ಅವರು ಒಂದು ಏಕಲವ್ಯ ಅನ್ನುವಂತ ಒಂದು ಸಣ್ಣ ಪುಸ್ತಕ ಕೊಟ್ಟರು. ದೊಡ್ಡ ಅಕ್ಷರಗಳ ಒಂದು ಸಣ್ಣ ಪುಸ್ತಕ ಸರ್ ಅದು. ಆ ಹೊತ್ತಿಗೆ IBH ಪ್ರಕಾಶದಿಂದ ಬಹುಶಃ ಪ್ರಿಂಟ್ ಆಗಿದ್ದು ಕಾಣಿಸುತ್ತಿರೋದು. ಅದನ್ನ ನೀನು ಏಕಲವ್ಯ ಪುಸ್ತಕವನ್ನು ಓದಿಕೊಂಡು ಬಂದು ಮರುದಿನ ಈ ಕತೆ ಹೇಳಬೇಕಂತ ಹೇಳಿದರು ಅವರು. ಅಂದ್ರೆ ನಾನು ಅದನ್ನು ಸರಳವಾಗಿ ಮನೆಗೆ ಬಂದು ಓದ್ಕೊಂಡು ಮರುದಿವಸ ಅದನ್ನ ಆ ಪುಸ್ತಕದ ವಿವರಗಳನ್ನ ನಾನು ಸರಿ ಒಪ್ಪಿಸಿದೆ. ಹೀಗಾಗಿ ನನ್ನ ಮೊದಲ ಓದಿನ ಪುಸ್ತಕ ಏಕಲವ್ಯ ಅನ್ನುವಂಥದ್ದು. ಏಕಲವ್ಯ ಆ ಹೊತ್ತಿಗೆ ನಾನು ಪುಸ್ತಕವನ್ನು ಓದುವಂತ ಒಂದು ಸಂದರ್ಭ ಬತ್ತು ಅನ್ನುವಂಥದ್ದು ಬಾಲ್ಯವನ್ನೇ ನೆನೆಸಿಕೊಂಡಾಗ ನನ್ನ ಗುರುಗಳನ್ನ ತಂದೆಯವರನ್ನ ಯಾಕೆ ನೆನೆಸಬೇಕಂದ್ರೆ ಓದುವ ಸಂಸ್ಕೃತಿಯನ್ನ ಮಕ್ಕಳಲ್ಲಿ ಬಾಲ್ಯದಲ್ಲಿಯೇ ರೂಢಿಸಿಕೊಳ್ಬೇಕು. ಇವತ್ತು ಮೊಬೈಲ್ ಅನ್ನು ಮಕ್ಕಳಿಗೆ ಕೈಗೆ ಕೊಡೋದಕ್ಕಿಂತ ಪುಸ್ತಕಗಳನ್ನು ಅವ್ರಿಗೆ ಕೈ ಕೊಡಬೇಕು. ಮೊಬೈಲ್ ಅನ್ನ ತಾವು ಹಿಡ್ಕೊಳ್ಳೋದಕ್ಕಿಂತ ಪುಸ್ತಕಗಳನ್ನು ತಾವು ಹಿಡ್ಕೊಳ್ಬೇಕು ಪೇರೆಂಟ್ಸ್ ಸಹಿತ. ಹೀಗಾಗಿ ಪಾಲಕರು ಮೊದಲು ಪುಸ್ತಕಗಳನ್ನು ಓದುವ ಜೊತೆಗೆ ತಮ್ಮ ಮಕ್ಕಳಲ್ಲಿ ಓದುವ ಸಂಸ್ಕೃತಿಯನ್ನು ಬೆಳೆಸಿದರೆ ಖಂಡಿತವಾಗಿ ಪುಸ್ತಕ ಅದು ನಾವು ತಲೆಬಾಗಿ ಪುಸ್ತಕ ಓದಿದ್ರೆ ನಮ್ಮ ತಲೆ ಎತ್ತುವಂತೆ ಮಾಡುತ್ತಿರುವಂತಹ ಸಂದರ್ಭ ಬಹಳ ಗಟ್ಟಿಯಾದಂತಹ ಮಾತು. ಡಾಕ್ಟರ್ ಪ್ರಕಾಶ್ ಖಾಡೆ ಅವರೇ, ಆದಿಪುರಾಣ ಪಂಪಂದು ಅಂದ್ರೆ ಆದಿಕವಿನೇ ಅವರು ಮತ್ತು ಭರತ ಮತ್ತು ಬಾಹುಬಲಿಯ ವಾಗ್ವಾದ ಇರಬಹುದು, ಆಮೇಲೆ ಬಾಹುಬಲಿ ಒಂದು ಸನ್ಯಾಸ ಸ್ವೀಕರಿಸುವುದು ಇರಬಹುದು. ಎಂಥ ಒಂದು ಶ್ರೇಷ್ಠ ಕಾವ್ಯ ಅದು, ಒಂದು ಶ್ರೇಷ್ಠ ಪರಂಪರೆಯನ್ನು ತಗೊಂಡ್ಬಂದಾರೆ. ಅಂದ್ರೆ ಒಂದು ಲೌಕಿಕ ಅಲೌಕಿಕದ ಒಂದು ಮಧ್ಯದ ಏನು ಒಂದು ತಿಳುವಳಿಕೆಯ ಒಂದು ಆಗರ ಏನಿದೆ ಅದಿಷ್ಟು ಚಂದ ಕಟ್ಟಿಕೊಟ್ಟಾರ. ಅಂದ್ರೆ ಆಮೇಲೆ ನೋಡ್ರಿ ನನ್ನ ಗದಾಯುದ್ಧ ಇರಬಹುದು, ನೀರೊಳಗಿದ್ದು ಗೌರ್ತಿದ್ದ ಅಂದ್ರೆ ಅದು ಎಂಥ ಅದು. ಆಮೇಲೆ ಕುಮಾರವ್ಯಾಸ ಹಾಡಿದನೆಂದರೆ ಭಾರತ ಕಣ್ಣಲ್ಲಿ ಕುಣಿಯುವುದು, ಕಲಿಯುಗ ದ್ವಾಪರವಾಗುವುದು. ಕುವೆಂಪು ಎಷ್ಟು ಹಾಡುಗಳೇ. ಕುವೆಂಪು ಅವರ ರಾಮಾಯಣ ದರ್ಶನದೊಳಗ ಮಂಥನೆ ಅಂತ ಪಾತ್ರಕ್ಕೆ ಎಷ್ಟ ಒಂದು ಶ್ರೀಮಂತಿಕೆ ಎಷ್ಟು ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಇದು ನೋಡ್ರಿ ಛತ್ರ ಹರಿಶ್ಚಂದ್ರ ಕಾವ್ಯದೊಳಗೆ ಚಂದ್ರಮತಿಯ ಪ್ರಲಾಪಾಯ. ಅಂದ್ರೆ ಇಷ್ಟು ನಮ್ಮ ಭಾವನೆಗಳನ್ನ ಬಡಿದೆಬ್ಬಿಸುವಂತಹ ಮನುಷ್ಯ ಜನ್ಮ ಶ್ರೇಷ್ಠ ಯಾಕೆ ಗೊತ್ತೇನ್ರಿ? ನಾವು ಒಂದು ವಿಚಾರ ಮಾಡೋಕ್ ನಮ್ಗೆ ಶಕ್ಯ ಇದೆ. ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅವೆಲ್ಲ ವಿಚಾರ ಮಾಡಕ್ ಆಗುದಿಲ್ಲ. ಅವನು ತಮ್ಮನ್ನ ವಿಚಾರಗಳನ್ನು ಹೊರಹಾಕ್ಲಿಕ್ಕೆ ಆಗುದಿಲ್ಲ. ಅದು ಒಂದು ಆ ಪ್ರಕ್ರಿಯೆ ಏನದಲ್ಲ, ವಿಚಾರವಂತಿಕೆ ಏನಿದೆಲ್ಲ, ನಮ್ಮ ಸಂವೇದನೆಗಳನ್ನು ಬಡಿದೆಬ್ಬಿಸಿ ನಮ್ಮಲ್ಲಿ ಒಂದು ಉತ್ಕಟ ಅಭಿಮಾನವನ್ನು ಹುಟ್ಟಾಕ್ತದಲ್ಲ, ಇದು ಸಾಹಿತ್ಯದ ಸಾರ್ಥಕತೆ ಸರ್. ಈಗ ನೀವೇನ ಉದಾಹರಣೆ ಕೊಟ್ಟಲ್ಲ, ರಣ್ಣಿಂದಲ್ಲಿ ನೀರೊಳಗಿರ್ದು ಮರ್ತು ಮುರುಗಪ್ಪ ತಾಕಮ್ಮನು ಅಂತ ಮಾತನ್ನ. ಅಂದ್ರೆ ಅವರು ಈ ಶಬ್ದಗಳನ್ನ ಮತ್ತು ಭಾಷೆಯನ್ನ ಎಷ್ಟು ಗಟ್ಟಿಗೊಳಿಸಬಹುದು ಅಂತ. ಯಾಕೆ ನೀರಾಗ ಯಾರು ಬೆವರು ಬರಂಗಿಲ್ಲ, ಆದರೆ ಆ ಭೀಮನ ಮಾತುಗಳನ್ನು ಅಂದ್ರೆ ವೈಶಂಪಾಯನ ಸರೋವರದ ಮೇಲೆ ನಿಂತುಕೊಂಡು ಈ ವೈಶಂಪಾಯನ ಸರೋವರದಲ್ಲಿ ಮುಳುಗಿದಂತ ದುರ್ಯೋಧನ ಅವ ಹೇಳ್ತಾನು, ಭೀಮ ಏನಪ್ಪ ಕಪ್ಪಿ ಮೀನಾಗಿನ ನೀರ ಮುಗುತ್ತಾವು, ನೀನೊಬ್ಬ ಮಹಾರಾಜ, ನೀನು ಮುಳುಗಿಯಲು ನಿನಗೇನದ ಅಂದಾಗ ಅವ ಮ್ಯಾಲ ಅವನು ಅತ್ತ ಮಾತುಗಳಿಗೆ ನೀರೊಳಗಿರ್ದು ಮೆಮರ್ತ ಮುರುಗ ಪತಾಕಮ್ಮ ಅಂತ ಹೇಳುವಂತ ಮಾತಿದೆ ಅಲ್ಲ ಸರ್. ಅಲ್ಲ ಅಂತ ಮಹಾರಾಜ ಹೋಗಿ ನೀರೊಳಗಿಕೊಂಡ ಪರಿಸ್ಥಿತಿ ಏನ್ ಬಂದ ನಿನಗೆ, ಕಪ್ಪೆ ಇರುವಂತದಪ್ಪ ಅಂತ ಹೇಳಿದಾಗ ಅವನು ನೀರಾಗನ ಬೆವರ್ತನ್ನುವಂತ ಮಾತು ಹೇಳ್ತಾರೆ. ಇದು ಸಾಹಿತ್ಯದ ಒಂದು ಈ ಶಬ್ದಗಳಿಗಿರುವಂತ ಕನ್ನಡಕ್ಕಿರುವಂತ ಈ ಗಟ್ಟಿತನ ಏನು ಅಂತ ಹೇಳ್ಬಾರ್ದಂತ. ಕುಮಾರವ್ಯಾಸ ಆಗಿರ್ಬೋದು, ಇವರ ಸರ್ವಜ್ಞ ಆಗಿರ್ಬೋದು, ಸರ್ವಜ್ಞ ಸಹಿತ ಏನು ಅಂತ ಸರ, ಎಲ್ಲರೂ ಒಂದೊಂದು ನುಡಿ ಕಲಿತು ವಿದ್ಯೆ ಗಣಿಯಾದ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ ಸರ್ವಜ್ಞ. ಆನೆ ನೀರಾಟದಲ್ಲಿ ಮೀನ ಕಂಡಂಜುವುದೇ ಹೀನ ಮಾನವನ ಬಿರುನುಡಿಗೆ ಜ್ಞಾನಿ ಅಂಜುವನೇ ಸರ್ವಜ್ಞ. ಅಂದ್ರೆ ಒಬ್ಬ ಜ್ಞಾನಿ ಇರ್ತಾನ್ರಿ, ಅವಾಗ ಜ್ಞಾನಿಗೆ ಅಷ್ಟು ವಿದ್ವಾಂಸಗ ಜ್ಞಾನಿಗೆ ಇವರಿಗೆ ಬಹಳ ಕಿಮ್ಮತ್ ಕೊಡೋದಿಲ್ಲ. ಬಹಳ ಮಂದಿ ಹೇಳ್ತಿರ್ತಾರೆ, ನೀ ಏನ್ ದೊಡ್ಡ ಚಾನಿದೀಪ, ನೀವು ದೊಡ್ಡ ಪಂಡಿತ ಇದೀಯ ಅಂತ ಹೇಳುವಾಗ ಅವಾಗ ಸರ್ವಜ್ಞ ಹೇಳ್ತಾರು, ಆನೆ ನೀರಾಟದಲ್ಲಿ ಮೀನ ಕಂಡಂಜುವುದೇ ಹೀನ ಮಾನವನ ಬಿರುನುಡಿಗೆ ಜ್ಞಾನಿ ಅಂಜುವನೇ ಸರ್ವಜ್ಞ. ಹಾಗಾಗಿ ಜ್ಞಾನಿ ಇದ್ದಂಥವ್ರು ಯಾರಾದರೂ ಏನೋ ಅಂದ್ರೂ ಸಹಿತ ಆಡಿದ್ರು ಸಹಿತ ಅದನ್ನು ಕೇಳಿಸಿಕೊಂಡು ಮುಂದೆ ಹೋಗ್ಬೇಕು ಅಂತ ಮಾತಾಡ್ತಾರೆ. ಅಂದ್ರೆ ನಮ್ಮ ಸಾಹಿತ್ಯ ಒಳಗಡೆ ಸರ್ ಇವು ವಾಕ್ಯಗಳು ಒಂದೊಂದು ವಾಕ್ಯಗಳದವ್ರಿ ಎಷ್ಟು ಸರಳ ಕೊಡ್ತಾರ ನೋಡ್ರಿ ಅವ್ರು. ಅನ್ನೋದ್ರೆ ಬದುಕಿನ ಅಸ್ತಿತ್ವದಲ್ಲಿ ನಮ್ಮ ಯಾವ ರೀತಿ ಕಟ್ಕೊಳ್ಬೇಕು ಅನ್ನುವಂಥದ್ದು ಸಾಹಿತ್ಯಕ್ಕೆ ಕೊಡ್ತಾರೆ. ಮತ್ತು ಜನ ಯಾವ ರೀತಿ ಇದ್ರು ಅನ್ನೋದು ಸಹಿತ ಅಲ್ಲಿ ಹೇಳ್ತಾರೆ, ಶಾಸನ ಒಳಗೆ ಹೇಳ್ತಾರೆ. ಅಲ್ಲಿ ನಮ್ಮ ಕಪ್ಪೆ ಅರಬಟ್ಟನ ಶಾಸನ ಬರ್ತದೆ, ಬಾದಾಮಿ ಕಪ್ಪೆ ಅರಬಟ್ಟನ ಶಾಸನ ಒಳಗೆ ಏನ್ ಹೇಳ್ತಾನೆ ಅಂದ್ರೆ ನಮ್ಮ ಜನ ಯಾವ ರೀತಿ ಅದಾರು, ಕನ್ನಡಿಗರು ಯಾವ ರೀತಿ ಅದಾರು, ಭಾರತೀಯರು ಯಾವ ರೀತಿ ಅದಾರು, ಒಟ್ಟ ಜನ ಹೆಂಗದಾರಪ್ಪ ಅಂದ್ರೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ಕಲಿ, ಯುಗ ವಿಪರೀತನ್ ಮಾಧವನಿತನ್ ಪೆರನಲ್ಲ. ಸಾಧುಗೆ ಸಾಧು, ಒಳ್ಳೆಯವರು ಒಳ್ಳೆಯವರು. ಆಮೇಲೆ ಮಾಧುರ್ಯಂಗೆ ಮಾಧುರ್ಯಂ, ಮಧುರ ರೀತಿಯಿಂದ ಪ್ರೀತಿ ರೀತಿಯಿಂದ ನಮ್ಮನ್ನು ಯಾರು ನೋಡ್ತಾರೋ ಅವರು ಅಷ್ಟೇ ಪ್ರೀತಿಯಿಂದ ನೋಡೋದು. ಬಾದಿಪ್ಪ ಕಲಿಗೆ ಕಲಿ, ಬಾಧಿಸುವಂತ ಕಲಿ ಯಾರಾದ್ರೆ ಅವನಿಗೆ ಕಲಿಯಾಗಿ ನಾನು ಹೋರಾಟ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದಾಗ
ಜನರ ಮನೋಭಾವಗಳು ಯಾವ ರೀತಿ ಇದೆ, ಮನುಷ್ಯ ಯಾವ ರೀತಿ ಇರಬೇಕು ಅನ್ನುವಂಥ ಸಂದೇಶವನ್ನ ಸಾಹಿತ್ಯಗಳು ನಮ್ಗೆ ಕಟ್ಟಿಕೊಡ್ತಾವ ಅನ್ನುವಂಥದ್ದು ಸರ್. ನೀವು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಸರ್. ಹೌದು, ಖಂಡಿತವಾಗಿ ಕೂಡ ಬಹಳ ಆನಂದ ಪಟ್ಟಿರಿ. ಹೌದು ಸರ್. ಹೌದು. ಅಂದ್ರೆ ಕನ್ನಡ ಸಾಹಿತ್ಯ ಅಂದ್ರೆ ತಾಯಿ ಭಾಷೆ ನೋಡ್ರಿ. ಇವತ್ತ ಮಕ್ಕಳು ಆಂಗ್ಲ ಭಾಷೆ ಒಳಗೆ ಕಲಿತಾರ. ನಮ್ಮ ಮಕ್ಕಳು ನಾವು ಅವ್ರನ್ನ ಅಂದ್ರೆ ಕನ್ನಡ ಭಾಷೆಯಿಂದ ದೂರ ನಾವು ಮಾಡಿವಿ, ಮಕ್ಕಳಿಗೆ ಬೇರೆ ಭಾಷೆಯನ್ನು ಕಲಿಸ್ಬಿಟ್ಟಿವಿ. ಅದರ ಮಹತ್ವ ನಮಗೆ ಅವಾಗ ಗೊತ್ತಿದ್ದಿಲ್ಲ. ಹೀಗಾಗಿ ಏನಾಗಿದೆ, ಕನ್ನಡ ಭಾಷೆ ನೋಡ್ರಿ 1960ರಿಂದ 2000 ಇಸುವರೆಗೂ ಕೂಡ ಬಹಳ ಉಚ್ಚರವಾದ ಸ್ಥಿತಿ. ಕುವೆಂಪು ಬಂದ್ರು, ಬೇಂದ್ರೆ ಬಂದ್ರು, ಅಂದ್ರೆ ಎಂಥೆಂಥ ಒಂದು ರಸಋಷಿಗಳು ನಮ್ಗೆ ಕಂಡ್ರು. ಅಂದ್ರೆ ಒಂದು ಯುಗಾಂತ್ಯ ಅದು ನವೋದಯ ಕಾಲದ ಒಂದು ಯುಗಾಂತ್ಯ ಆಯ್ತು, ನವ್ಯನು ಬಂತು. ಚಂದ್ರಶೇಖರ ಪಾಟೀಲ್ ಮತ್ತೆ ಇವರು ಗಿರೇಟೆ ಗೋವಿಂದರಾಜ್ ಅವರು, ಲಂಕೇಶ್ ಅವರು, ಅಂದ್ರೆ ಎಲ್ಲ ಬಂತ್ ಖರೆ. ಆಮೇಲೆ ಒಂಥರ ಶೂನ್ಯತೆ ಆವರಿಸ್ಬಿಟ್ಟದ. ಅಂದ್ರೆ ಅದಿಲ್ಲ, ಶೂನ್ಯತೆ ಅನ್ನೋಕ್ಕಿಂತ ಈಗ ಅಸಾರತೆ ಕಾಲ, ಕಗ್ಗತ್ತಲ ಕಾಲ, ಅಸಾರತೆ ಕಾಲ, ಕಗ್ಗತ್ತಲ ಕಾಲ ಅಂತ ನಾವು ಕರಿತೀವಿ. ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಒಂದು ಕಾಲಕ್ಕೆ ಏನ್ ಮಾಡಿದ್ರಂದ್ರಿ, ಈ ಮೈಸೂರು ಭಾಗದೊಳಗೆ ಇರುವಂತಹ ಸಾಹಿತ್ಯದ ಪ್ರಕ್ರಿಯೆ ನಿಂತು ಹೋದಾಗ ಮೈಸೂರು ಅರಸರು ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ರು, ಇದ್ರ ಮುಂದೆ ನಿಂತು ಹೋದಾಗ ಏನ್ ಮಾಡಿದ್ರು, ಇನ್ನು ಯಾವ ಸಾಹಿತ್ಯ ರಚನೆ ಆಗಲಿಲ್ಲಪ್ಪ, ಕನ್ನಡ ಸಾಹಿತ್ಯದ ಕಗ್ಗತ್ತಲ ಕಾಲ, ಅಸಾರತೆ ಕಾಲ ಬಂತಲ್ಲ ತಿಳಿದ್ರೆ. ಆದ್ರೆ ಈ ಉತ್ತರ ಕರ್ನಾಟಕದ ಭಾಗದೊಳಗಡೆ ಮುಂಬೈ ಕರ್ನಾಟಕ, ನಾವು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಕರಿತೀವಲ್ರಿ, ಇಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದೊಳಗೆ ಅನುಭಾವಿಗಳು, ತತ್ವಪದಕಾರರು, ಲಾವಣಿಕಾರರು, ಜನಪದರು ತಮ್ಮ ಹಾಡುಗಳನ್ನು ಬರಿತಾ ಇದ್ದರು. ಬಟ್ ಅವುಗಳ ಸಂಗ್ರಹ ಆ ಕಾಲಕ್ಕೆ ನಡೆದಿದ್ರೆ ಖಂಡಿತವಾಗಿಯೂ ಕನ್ನಡ ಸಾಹಿತ್ಯದ ಕಗ್ಗತ್ತಲಕಾರ, ಅಸಾರತೆ ಕಾಲ ಅಂತ ನಾವು ಕರಿತಿರ್ಲಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ತತ್ವಪದಕಾರರು, ಅನುಭಾವಿಗಳು ಕಟ್ಟಿಕೊಟ್ಟಂತ ಸಾಹಿತ್ಯ ಇದೆ ಅಲ್ಲ ಸರ್, ಅದು ಕನ್ನಡದ ನಿಜವಾದ ಅಸ್ಮಿತೆ ಅದು. ಯಾಕಂದ್ರೆ ಒಂದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕನ್ನಡ ಭಾಷೆಯ ಮೇಲೆ ಈ ಮರಾಠಿ, ಉರ್ದು ಭಾಷೆಯ ಪ್ರಭಾವ ಬೀಳ್ತಾ ಇತ್ತಂತಂದ್ರೆ ನೋಡ್ರಿ. ಈ ಭಾಗದಲ್ಲಿ ಒಂದು ಕಾಲಕ್ಕೆ ಮರಾಠಿ ಆಡಳಿತ ಭಾಷೆ ಆಗಿತ್ತು, ಒಂದು ಕಾಲಕ್ಕೆ ಉರ್ದು ಆಡಳಿತ ಭಾಷೆ ಆಗಿತ್ತು. ಮುಂದೆ ಬ್ರಿಟಿಷರು ಬಂದಾಗ ಅವರು ಇಂಗ್ಲಿಷ್ ಆಡಳಿತ ಭಾಷೆಯನ್ನು ತಂದರು. ಈ ರೀತಿ ಅನ್ಯ ಭಾಷೆಗಳ ಹೇರಿಕೆ ನಡುವೆಯೂ ಕನ್ನಡ ಯಾಕೆ ಉಳ್ಕೊಂಡು ಬರ್ತಂದ್ರೆ, ಕನ್ನಡ ಅಸ್ಮಿತೆ ಗಟ್ಟಿಗೊಳ್ತಂದ್ರಿ. ಇಲ್ಲಿ ನಮ್ಮ ತಾಯಂದಿರು ಮತ್ತು ಜನಪದರು ತಮ್ಮ ಹಾಡುಗಳ ಮೂಲಕ ವಚನಕಾರರು, ದಾಸರು, ಕೀರ್ತನಕಾರರು, ವಚನಕಾರರು, ಈ ಲಾವಣಿಕಾರರು, ಜನಪದರು ಇವರೇನ್ ಮಾಡಿದ್ರಂದ್ರೆ ಕನ್ನಡ ಭಾಷೆಯನ್ನು ಯಾವ ರೀತಿ ಯಥಾವತ್ತಾಗಿ ತಮ್ಮ ಹಾಡುಗಳ ಮೂಲಕ ಉಳಿಸಿಕೊಂಡು ಬಂದರು, ತಮ್ಮ ಹಾಡುಗಳನ್ನು ಕಟ್ಟಿಕೊಡುವ ಮೂಲಕ. ಮತ್ತು ಈ ಹಾಡುಗಳನ್ನ ಬೇರೆಯವರು ತಮ್ಮ ಮಕ್ಕಳಿಗೆ ಕಲಿಸುವ ಮೂಲಕ ಗೀಗಿ ಪದಗಳನ್ನ, ಲಾವಣಿ ಪದಗಳನ್ನ, ಜೋಗುಳ ಪದಗಳನ್ನ, ಹಂತಿ ಪದಗಳನ್ನ ಕಲಿಸುವ ಮೂಲಕ ಕನ್ನಡ ಭಾಷೆ ಅಸ್ಮಿತೆ ಉಳಿದುಕೊಂಡು ಬಂತನ್ನುವಂಥದ್ದು. ಆ ಕಾರಣವಾಗಿ ಈ ದೇಶೀಯ ಜ್ಞಾನ ಇದೆ ನೋಡ್ರಿ, ದೇಶೀಯ ಜ್ಞಾನ ಇದು ಈ ಅರಿವನ್ನ ನಮ್ಮ ಕನ್ನಡದ ಮೂಲಕ ನಾವು ಕಟ್ಕೊಳ್ಬೇಕಾಗಿದೆ ಅನ್ನುವಂಥ. ಆರಂಭೊಳಗೆ ಹೇಳಿದ್ರಿ, ಕನ್ನಡ ಭಾಷೆಯನ್ನು ಇವತ್ತು ಮಕ್ಕಳಿಗೆ ಕಲಿಸ್ಕೊಳ್ಳಲ್ಲ, ಬೇರೆ ಭಾಷೆಯನ್ನು ಕಲಿಸ್ಕೊಳ್ಳಲ್ಲ. ಆದ್ರೆ ಒಂದು ಪಾಲಕರಲ್ಲಿ ವಿನಂತಿ ಏನಂದ್ರೆ, ನಿಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಕೊನೆಯವರೆಗೆ ಒಂದು 5ನೇ ತರಗತಿವರೆಗೆ ಆದ್ರೂ ಕನ್ನಡ ಮಾಧ್ಯಮದಲ್ಲಿ ಕಲಿಸ್ರಿ ಅನ್ನೋದು. ಯಾಕಂದ್ರೆ ಮಾತೃಭಾಷೆಯಲ್ಲಿ ಕಲಿತಂತ ಮಗು ಮುಂದೆ ದೊಡ್ಡವನಾದ್ಮೇಲೆ ಜಗತ್ತಿನ ಯಾವುದೇ ಭಾಷೆಯನ್ನು ಆತ ಕಲಿಬಹುದು. ಹೌದು ಹೌದು. ಅಂದ್ರೆ ಯಾವುದೇ ನಾವು ಭಾಷೆ ನೋಡಿದ್ರು ಕೂಡ ನಾವು ಮಾತೃಭಾಷೆ ಒಳಗೆ ವಿಚಾರ ಮಾಡ್ಬೇಕು, ಮನೆಯೊಳಗೆ ಅದೇ ಮಾತಿದೆ. ಹೀಗಾಗಿ ಅದನ್ನ ಮಾತೃಭಾಷೆ ಒಳಗೆ ತರ್ಜುಮೆ ಮಾಡಿ ವಿಚಾರ ಮಾಡ್ತೇವೆ. ಹಾಗಾಗಿ ಕಷ್ಟ ಕೊಡೋದು, ಯಾಕಂದ್ರೆ ಶಬ್ದಗಳ ಸಂಗ್ರಹ ನಮ್ಮ ಭಾಷೆಯೊಳಗೆ ಇರ್ಲಿಲ್ಲ ಅಂದ್ರೆ ತರ್ಜುಮೆ ಕಷ್ಟ ಆಗ್ತದೆ. ಈಗ ಆ ಬೇರೆ ಭಾಷೆಗಳ ಒಂದು ಶಬ್ದಗಳನ್ನ ನಾವು ಸಂಗ್ರಹ ಇಟ್ಕೋಬೇಕಾಗ್ತದೆ. ಹೀಗಾಗಿ ಅವು ವಿಜೃಂಭಿಸ್ತಾವ ವಿನಃ ನಮ್ಮ ಭಾಷೆ ಬೆಳೆಯುವುದಿಲ್ಲ. ಅದಕ್ಕೆ ನಾವು ಹಿಂದೆ ಕೊಡಬೇಕು ಅಂತ ಹೇಳ್ತೀವಿ. ಡಾಕ್ಟರ್ ಪ್ರಕಾಶ್ ಖಾಡೆ ಅವರೇ, ಈಗ ತಮ್ಮ ಒಂದು ವೃತ್ತಿಯ ಅನುಭವ, ತಾವು ಅಧ್ಯಾಪಕರಾಗಿ ಮತ್ತೆ ಪ್ರಾಧ್ಯಾಪಕರಾಗಿ ಬಹಳ ವಿಸ್ತೃತವಾದ ಅನುಭವ ಇದೆ. ವಿದ್ಯಾರ್ಥಿಗಳಿಗೆ ತಾವು ಯಾವುದನ್ನು ಬಹಳ ಇಷ್ಟಪಟ್ಟು ಬೋಧಿಸ್ತಿದ್ರಿ? ನಾವು ಕನ್ನಡ ಬಗ್ಗೆ, ಕನ್ನಡ ಹಾಡು ಮತ್ತು ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆ, ಕನ್ನಡದ ಮೂಲಕ ಯೋಚನೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದು, ಸೃಜನಶೀಲ ಶಕ್ತಿಯನ್ನು ಯಾವ ರೀತಿ ರೂಪಿಸಿಕೊಳ್ಬೇಕು ಅನ್ನೋದು, ಕತೆ, ಹಾಡು, ಚಟುವಟಿಕೆಗಳ ಮೂಲಕ ಮತ್ತು ಭಾಷೆಯನ್ನು ಯಾವ ರೀತಿ ಕಟ್ಟಿಕೊಳ್ಬೇಕು ಅನ್ನುವಂಥದ್ದು. ಅಂದ್ರೆ ನಾವು ಮೂಲ ವಿದ್ಯಾರ್ಥಿಗಳಲ್ಲಿ ಏನಾಗಬೇಕಾಯ್ತಂದ್ರೆ ಸಾಹಿತ್ಯದ ಆಸಕ್ತಿಯನ್ನು ಮೂಡಿಸಬೇಕಾಗಿದೆ ಅನ್ನುವಂಥದ್ದು. ಈ ಸಾಹಿತ್ಯದ ಆಸಕ್ತಿಯನ್ನು ಮೂಡಿಸಬೇಕಾಗಿದ್ರೆ ಅವರ ಬಳಕೆಯಲ್ಲಿರುವಂತಹ ಹಾಡುಗಳ ಮೂಲಕ ನಾವು ಅದನ್ನು ಕಟ್ಕೊಳ್ಬೇಕು ಅನ್ನುವಂಥದ್ದು. ಈಗ ನಿಮಗೆ ಜನಪದ ಕನ್ನಡ ಸಾಹಿತ್ಯದ ಜನಪದ ಶ್ರೀಮಂತಿಕೆನ ನೀವು ಮಕ್ಕಳಿಗೆ ಜಾಸ್ತಿ ಗ್ರಾಮ್ಯವನ್ನು ಹೆಚ್ಚು ಗ್ರಾಮ್ಯ ನಿಮ್ಮ ಒಂದು ನಮ್ಮ ವಿಷಯ, ಅದು ಗ್ರಾಮ್ಯವನ್ನು ನೀವು ಕಲಿತದ್ದು ವಿಶೇಷ ವಿಷಯ.
ಆಸಕ್ತಿಯನ್ನು ಮೂಡಿಸಬೇಕಾದ್ರೆ ಗ್ರಾಮ್ಯವನ್ನ ಮೂಲಕ ನಾವು ಕಟ್ಟಿಕೊಡ್ಬೇಕು ಅನ್ನೋದು. ಮೂಲ ದೇಶಿಯನ್ನು ಕೊಟ್ರೆ, ಯಾಕಂದ್ರೆ ಅಸ್ಮಿತೆ ಐತಲ್ಲ ರೀ, ಕನ್ನಡದ ಅಸ್ಮಿತೆ ಇದ್ದದ್ದೇ ಜನಪದದಲ್ಲಿ. ಹೀಗಾಗಿ ಅವರಿಗೆ ಆ ರೀತಿ ನಮ್ಮ ಒಂದು ಹೊಸ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕುವ ದಿಶೆಯಲ್ಲಿ ಚಟುವಟಿಕೆಗಳ ಮೂಲಕ ಅವರಿಗೆ ಕಟ್ಟಿಕೊಟ್ಟಿವೆ. ನಿಮ್ಮ ಅನುಭವ, ಈಗ ನೀವು ಪ್ರಾಧ್ಯಾಪನದ ಅನುಭವದಲ್ಲ, ವಿದ್ಯಾರ್ಥಿಗಳಿಗೆ ನೀವು ತಲುಪಿದ್ದೀರಿ ಅನ್ನೋ ಸಮಾಧಾನ ಇದೆಯಾ? ಅಂದ್ರೆ ಆ ಭಾಗ ನೀವು ಕಲಿಸುವ ಕಾಲದೊಳಗೆ ಕನ್ನಡ ಭಾಷೆಯನ್ನು ಪ್ರೀತಿಸುವಂತ ವಿದ್ಯಾರ್ಥಿಗಳು, ಅದರಿಂದ ಮುಂದೆ ಕನ್ನಡ ಭಾಷೆಯೊಳಗೆ ಮಿಂಚಿದಂತ ವಿದ್ಯಾರ್ಥಿಗಳು ಇದ್ದಾರಾ? ಅಂದ್ರೆ ಏನಂದ್ರೆ ನಾವು ಕಾಲಕ್ಕೆ ಏನ್ ಮಾಡ್ತೇವೆ, ಜನಪದ ಒಗಟುಗಳನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಜನಪದ ಒಗಟುಗಳನ್ನ ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ತಂದಾಗ ಮಕ್ಕಳು ಅದನ್ನ ನೋಡಿದ್ರು. ಅವರು ಅಂದ್ರೆ ಅವರು ಹೇಳಿದ್ರಿಲ್ಲ, ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಒಗಟುಗಳು ನಮ್ಮ ತಾಯಂದಿರ ಬಾಯಲ್ಲಿ ಇವೆ ಅಂದಾಗ ನೀವೇ ಅವ್ರನ್ನ ಬರ್ಕೊಂಡ್ ಬರ್ಬೋದಲ್ಲ ಅಂತ ಹೇಳಿದಾಗ ಅಲ್ಲಿ ವಿದ್ಯಾರ್ಥಿಗಳು ತಾವೇ ಒಂದು 10, 12, 15 ಒಗಟುಗಳನ್ನ ಬರ್ಕೊಂಡ್ ಬಂದ್ರಿ. ನನಗನಿಸ್ತು, ಒಗಟುಗಳು ಬೇರೆ ಕಡೆಯಿಂದ ನಾವು ಸಂಗ್ರಹ ಮಾಡಿದಾಗ ಅಲ್ಲಿದ್ದಂತಹ ಒಗಟುಗಳು ಮತ್ತು ಇಲ್ಲಿದ್ದಂತಹ ಒಗಟುಗಳು ವ್ಯತ್ಯಾಸವನ್ನ ಗುರುತಿಸಿಕೊಂಡಾಗ ಇವು ಒಗಟುಗಳು ಒಂದು ಸಂಚಾರಿ ಅದಾವತ್ತಂದಂಗ್ರಿ. ಅಂದ್ರೆ ಯಾವ ರೀತಿ ಸಂಚಾರಿ ಆಗ್ತಾವ, ನಮ್ಮ ಹೆಣ್ಣು ಮಕ್ಕಳನ್ನ ತವರು ಗಂಡು ಮನೆ ಕೊಟ್ಟಾಗ ಅಲ್ಲಿ ಹೋದಾಗ ಈ ಒಗಟುಗಳು ಅಲ್ಲಿ ಹೋಗ್ತಾವ್ದು, ಇಲ್ಲಿ ಬರ್ತಾವ್ ಅಂತ ಒಂದು ಭಾಷಿಕವಾದಂತಹ ಸಂದರ್ಭಗಳನ್ನ ನಮ್ಗೆ ಕಲೀಲಿಕ್ಕೆ, ಮಕ್ಕಳ ಮೂಲಕ ಕಲೀಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅಂದ್ರೆ ಮಕ್ಕಳಲ್ಲಿ ಸೃಜನಾತ್ಮಕವಾದಂತಹ ಈ ಸಂಗ್ರಹ ಕಾರ್ಯ ಕೊಡುವ ಮೂಲಕ ಈ ಒಗಟುಗಳನ್ನು ಸಂಗ್ರಹ ಮಾಡೋದಾದ್ರು, ಜೋಗುಳ ಪದ ಹಾಡುಗಳನ್ನು ಸಂಗ್ರಹ ಮಾಡೋದಾಗ್ಲಿ, ಜನಪದ ತಾಯಂದಿರು ಹಾಡುತ್ತಾ ಹಾಡುಗಳನ್ನ ಅವ್ರ ಬಾಯಲ್ಲೇ ಅಳಿಸಿ ಹೋಗಬಾರ್ದು. ನೋಡಿ, ಜನಪದ ತಾಯಂದಿರ್ರಿ ಅವರು ವಿದ್ಯಾವಂತರಲ್ಲ, ಬಾಯಿಂದ ಬಾಯಿ ಕೇಳಿ ಹಾಡುಗಳು ಇವತ್ತು ಸಂಪ್ರದಾಯ ಪದಗಳು ಅಜ್ಜಿಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಮೊಮ್ಮಗಳಿಂದ ಮರಿ ಮೊಮ್ಮಗಳಿಗೆ ಕೂಡ ಬಂದವು. ಇನ್ನೂ ಕೂಡ ನಮ್ಮ ಉತ್ತರ ಕರ್ನಾಟಕದೊಳಗೆ ಆ ಒಂದು ವೈವಿಧ್ಯತೆ ಇದೆ. ಎಷ್ಟ್ರೀ ಜನಪದ ಈ ಸೋಬಾನ ಪದಗಳಿರ್ಬಹುದು, ಹಂತಿ ಪದ ಇರ್ಬೋದು, ಹೆಜ್ಜೆ ಮೇಳದ ಪದಗಳಿರ್ಬಹುದು, ಫಾತಿಮಾ ಬಿಬಿ ಪಡೋ ಕಷ್ಟವನ್ನ ಇಡೀ ಎಲ್ಲಾ ಜನದ, ನಿಮ್ಮ ವಿಶೇಷವಾಗಿ ಬಿಜಾಪುರ ಜಿಲ್ಲಾದೊಳಗ ಆ ಕುಣಿತ ಆ ಹಾಡು ಹೇಳ್ತಾ ಇರೋದನ್ನ ಕೇಳಿ ಕಣ್ಣ ನೀರ್ ಬರ್ತಾವ್ರಿ. ಹಿಂದೂ ಮುಸ್ಲಿಂ ಐಕ್ಯತೆ ಅಲ್ಲಿ ನಮಗೆ ಕಾಣ್ತದೆ, ಭಾವೈಕ್ಯತೆಯನ್ನು ಬಿಂಬಿಸುವಂತ ಹಾಡುಗಳು. ಯಾಕಂದ್ರೆ ಅದು ಸಂಸ್ಕೃತಿಯನ್ನು ಕಲಿಸ್ಕೊಡ್ತಾರೆ ಸರ್. ಯಾಕಂದ್ರೆ ಒಂದು ಅಂತಃಕರಣವನ್ನ ಉದ್ದೀಪಿಸ್ತಾರೆ. ಹೌದು. ಈಗ ಏನಾಗಿತ್ತಂದ್ರೆ ಈ ಆಧುನಿಕ ಜಾನಪದ ಬಂದತ್ರಿ. ಇವತ್ತು ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ನೋಡ್ರಿ. ಜನಪದ ಗೀತೆಗಳ ಹೆಸರಿನ ಮೇಲೆ ಅಶ್ಲೀಲ ಹಾಡುಗಳನ್ನು ಸೇರಿಸಿಕೊಂಡು ಹಾಡುತ್ತಿರುವಂತಹ ಸಂದರ್ಭ ಐತಲ್ಲ, ಅವು ಜನಪದ ಅದು ದುರದೃಷ್ಟಕರ ಸರ್. ಅಂತ ಅದು ಹೋಗ್ಬೇಕು ಅನ್ನೋಂಥದ್ದು ಇವತ್ತು ಬಹಳ ಚೆನ್ನಾಗಿ ಜಾಗೃತಿ ಮೂಡ್ತಾ ಇದೆ. ಖಂಡಿತವಾಗಿಯೂ ಯಾವುದು ಜಾನಪದ ಅಂದ್ರೆ ನಮ್ಮ ತಾಯಂದಿರು ಹಾಡುತ್ತಿರುವಂತಹ ಬೀಸುಕಲ್ಲಿನ ಪದಗಳು, ಜೋಗುಳ ಪದಗಳು, ಹಂತಿ, ನಮ್ಮ ಕೃಷಿಕರು ಹಾಡುತ್ತಿರುವಂತಹ ಹಂತಿ ಪದಗಳು, ಗೀಗಿ ಪದಗಳು, ಇವು ಮೂಲ ಜಾನಪದ. ಯಾಕಂದ್ರೆ ಮೂಲ ಜಾನಪದವನ್ನ ಮೂಲ ಕನ್ನಡದಲ್ಲೇ ಅವರು ಕಟ್ಟಿಕೊಟ್ಟಂತರು. ಆಧುನಿಕ ಸಂದರ್ಭದೊಳಗೆ ಜಾನಪದವನ್ನ ನಾವು ಪ್ರೀತಿಸಬೇಕಾದ್ರೆ ಮೂಲ ಜಾನಪದವನ್ನ ನಾವು ಇವರು ನಮ್ಮ ಗದಿಗೆ ಮಠರು ಜಾನಪದ ಮೇಲೆ ಸಂಶೋಧನೆ ಮಾಡಿದ್ರಿ. ಮಧುರ ಚನ್ನರು, ಸಿಂಪಿ ಲಿಂಗಣ್ಣವರು, ಆಮೇಲೆ ಕಾಪ್ಸೆ ರೇವಪ್ಪನವರು, ಹಲಸಂಗಿಯ ಗೆಳೆಯರು ಜಾನಪದ ಅನೇಕ ಕೃತಿಗಳನ್ನ ಕಟ್ಟಿಕೊಟ್ಟರು. ಅವು ಮೂಲ ಜಾನಪದವಾದಂಥದ್ದು. ಆ ಕಾರಣವಾಗಿ ನಮ್ಮ ಹಳ್ಳಿಯ ಮಕ್ಕಳು ತಮ್ಮ ಮೂಲ ಜಾನಪದವನ್ನ ಕಡೆಗೆ ಗಮನ ಕೊಡಬೇಕು ಅನ್ನೋಂಥದ್ದು ಒಂದು ಸದಾಶಯ ನಾವು ಇಟ್ಕೊಳ್ಳೋಣ ಸರ್. ನೀವು ಬಹಳ ವಿಸ್ತೃತವಾಗಿ ಕೃತಿಗಳು ರಚಿಸಿರಿ. 51 ಕೃತಿಗಳಾಗಿವ್ರೆ. ಅಂದ್ರೆ ಕಾವ್ಯ, ಕಥೆ, ನಾಟಕ, ಜೀವನ ಚರಿತ್ರೆ, ಸಂಶೋಧನೆ, ಸಂಪಾದನೆ. ಬಹಳ ನಮಗೆ ಸಂತೋಷ ಅನಿಸ್ತದೆ. ಅಂದ್ರೆ ಒಬ್ಬ ಪ್ರಾಧ್ಯಾಪಕರು ಇಷ್ಟು ಸಮಯ ಮಾಡ್ಕೊಂಡು ಹೆಂಗೆ ಇಷ್ಟೆಲ್ಲ ಮಾಡಿದ್ರಿ. ಅಂದ್ರೆ ವಿಶೇಷವಾಗಿ ಜನಪದ ಮೇಲೆ ಎಷ್ಟು ಪ್ರಭಾವ ಬೀರೋದಲ್ಲ. ಜನಪದ ಒಗಟುಗಳಿರ್ಬೋದು, ನೆಲಮೂಲ ಸಂಸ್ಕೃತಿ ಇರ್ಬೋದು, ಜನಪದ ಲೋಕ ಇರ್ಬೋದು, ತಮ್ಮ ಕೃತಿಗಳು, ಜನಪದ ಕೋಗಿಲೆ, ಚೆಲವಾದಿ ಗೌರಮ್ಮ, ಜಾನಪದ ಹೆಬ್ಬಾಗಿಲು, ಇವೆಲ್ಲ ನೋಡಿದ್ರೆ ಎಷ್ಟು ನಮಗೆ ನವೋದಯ ಕಾವ್ಯದ ಮೇಲೆ ಜನಪದ ಪ್ರಭಾವ ಅದನ್ನು ಕೂಡ ಬರ್ದಿರಿ ನೀವು. ಅಂದ್ರೆ ಸಾಹಿತ್ಯಿಕ ಮೀಮಾಂಸೆ ನೀವು ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ಯದ. ವಿದ್ಯಾರ್ಥಿ ದಶೆಯಲ್ಲೇನೆ ನನ್ನ ಒಂದು ಪುಸ್ತಕ ಪ್ರಕಟಣೆ ಮತ್ತು ಬರಹ ಇಟ್ಕೊಂಡಿದ್ದೆ ಸರ್. ನಾನು ವಿದ್ಯಾರ್ಥಿ ಇಲ್ಕಲ್ ಕಾಲೇಜಲ್ಲಿ ಓದ್ತಾ ಇದ್ದೆ ಸರ್. ಪದವಿ ತರಗತಿಯಲ್ಲಿ ಓದುವಂತಹ ಸಂದರ್ಭ ಒಳಗಡೆ ಅಲ್ಲಿಯ ಸ್ನೇಹಿತರ ಜೊತೆಗೂಡಿ ನಾನು ಗೀತ ಚಿಗಿತ ಅನ್ನುವಂತ ಒಂದು 150 ಕವಿಗಳ ಸಂಪಾದಿತ ಪುಸ್ತಕ ತಂದಿರುವಂತದ್ದು. ವಿದ್ಯಾರ್ಥಿ ನಾನು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಓದುವಂತಹ ಸಂದರ್ಭ ಒಳಗಡೆ ಅಲ್ಲಿ ಗುರುಗಳ ಮಾರ್ಗದರ್ಶನ ನನಗೆ ಬಹಳ ಚೆನ್ನಾಗಿ ಸಿಗ್ತಿರುವಂತದ್ದು. ನಾನು MA ಬರುವ ಹೊತ್ತಿಗೆ ಸುಮಾರು ಪ್ರಪಂಚದಲ್ಲಿ ಲೇಖನಗಳು ಬರೀತಾ ಇದ್ದೆ ಸರ್. ಪಾಟ್ಲಿಪುಟ್ಟ ಪ್ರಪಂಚದಲ್ಲಿ ಲೇಖನಗಳನ್ನು ಬರೀತಾ ಇದ್ದೆ. ಮುಂದೆ ನನಗೆ ಆಸಕ್ತಿ ಪುಸ್ತಕ ಪ್ರಕಟಣೆ, ಆ ಕಾಲಕ್ಕೆ ಪುಸ್ತಕ ಪ್ರಕಟಣೆ ಅನ್ನೋದು ಬಹಳ ದೊಡ್ಡ ತೊಂದರೆದಾಯಕ ಆಗಿತ್ತು ಅನ್ನೋಂಥದ್ದು. ಪುಸ್ತಕ ಪ್ರಕಟಣೆ ಸರಳ ಇರಲಿಲ್ಲ ಅನ್ನೋಂಥದ್ದು. ಆ ಹೊತ್ತಿಗೂ ಸಹಿತ ನಾವು ಅನೇಕ ಪ್ರಕಾಶಕರ ಮೂಲಕ ಪುಸ್ತಕಗಳನ್ನು ಪ್ರಕಟಿಸುವಂಥದ್ದು ಸಾಧ್ಯ ಆಯ್ತು ಅನ್ನುವಂಥದ್ದು. ಸಾಹಿತ್ಯದೊಳಗೆ ನಾನು ಆರಂಭದೊಳಗಡೆ ನಾನು ಕವಿತೆಗಳನ್ನು ಬರೀತಾ ಇದ್ದೆ ಸರ್. ಕವಿತೆ, ವಿಮರ್ಶೆ, ಆಮೇಲೆ ಜನಪದ ವಿಮರ್ಶೆ, ಆಮೇಲೆ ಜನಪದ ಸಂಶೋಧನೆ ಮಾಡಿದೆ. ನವೋದಯ ಕಾವ್ಯದ ಮೇಲೆ ಜಾನಪದ ಪ್ರಭಾವ ಅಂತೇಳಿ. ಬಟ್ ನನಗೆ ಬಹಳ ಆಸಕ್ತಿದಾಯಕ ಕಥೆಗಳು ಬರೀದ್ರಿ.
ಹೀಗಾಗಿ ಈ ಕತೆಗಳು ಮತ್ತು ಕತೆ, ಕಾದಂಬರಿ, ನಾಟಕ ಇವೆಲ್ಲ ಸೃಜನಶೀಲ ಬರವಣಿಗೆಯನ್ನ ನಾವು ರೂಢಿಸಿಕೊಂಡ್ರೆ ಸಾಹಿತ್ಯಕ್ಕೆ ಒಂದು ಒಳ್ಳೆ ಹೆಸರು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮುಂದಿನ ಕಾಲಕ್ಕೂ ಸಹಿತ ಇವತ್ತು ಓದದೇ ಇದ್ರು ಸಹಿತ ಮುಂದೆ 50 ವರ್ಷಕ್ಕಾದ್ರೂ ಯಾರು ಈ ಕಾಲದ ಕತೆಗಳನ್ನು ಓದಲಿಕ್ಕೆ ಬರ್ತಾನೋ ಕಾರಣಕ್ಕಾಗಿ ನಾನು 2 ಕಥಾ ಸಂಕಲನ ತಂದೆ ಸರ್. ಒಂದು ಚೆಲುವಿ ಚಂದ್ರಿ ಅಂತೇಳಿ ಆ ಕತೆ ಮರಾಠಿಗೆ ಅನುವಾದ ಆಗ್ತಾ ಇದೆ ಇವತ್ತು, ಇಡೀ ಕಥಾ ಸಂಕಲನ. ಆಮೇಲೆ ಬಾಳಕುನ ಪುರಾಣ ಅಂತೇಳಿ ಇದೊಂದು ಕಥಾ ಸಂಕಲನ ಬಂತು ಸರ್. ಇವು ಕತೆಗಳು ಜಮಖಂಡಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಗ್ರಾಮೀಣ ಭಾಗದ ಸಂಗತಿಗಳನ್ನ, ಅಲ್ಲಿಯ ಭಾಷೆಗಳನ್ನ, ಅಲ್ಲಿಯ ಅಸ್ಮಿತೆಗಳನ್ನ ಕಟ್ಟಿಕೊಡ್ತಾವ ಅನ್ನುವಂಥದ್ದು. ಯಾಕಂದ್ರೆ ಏನಾಗಿದೆ ಅಂದ್ರೆ ನಾವು ಇವತ್ತು ಕುವೆಂಪು ಅವರ ಒಂದು ಕಾದಂಬರಿಗಳನ್ನ ನೋಡಿದಾಗ ಅವರು ಅಲ್ಲಿಯ ಮಲೆನಾಡ ಪರಿಸರವನ್ನ ಕಟ್ಟಿಕೊಡ್ತಾರೆ ಸರ್. ಹೌದು, ಮಲೆಗಳಲ್ಲಿ ಮಲೆನಾಡ ಪರಿಸರವನ್ನು ಕಟ್ಟಿಕೊಟ್ಟಾಗ ಅವರು ಮಲೆನಾಡಿನ ಅಸ್ಮಿತೆಯನ್ನ ತಮ್ಮ ಕಾದಂಬರಿಯಲ್ಲಿ ಕಟ್ಟಿಕೊಳ್ಳುವಾಗ ನಾವು ನಮ್ಮ ಭಾಗದ ಉತ್ತರ ಕರ್ನಾಟಕದ ಲೇಖಕರು ನಮ್ಮ ಭಾಗದ ಬೆಟ್ಟ ಗುಡ್ಡಗಳನ್ನು ಯಾಕೆ ನಮ್ಮ ಕಥೆಗಳಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಅವರು ಮಗ ಇಷ್ಟು ಚಂದ ತಮ್ಮ ಅರಣ್ಯದ ಒಂದು ಅನುಭವಗಳನ್ನು ಬರೀತಾರೆ, ರಸವತ್ತಾಗಿ ಬರೀತಾರೆ. ಇವತ್ತಿಗೂ ಕೂಡ ಗದ್ಯವನ್ನೇ ಜನಪ್ರಿಯ ಮಾಡಿದಂತ ಶ್ರೇಯಸ್ಸು ಪೂರ್ಣಚಂದ್ರ. ಈಗ ನಾನು ಪ್ರಯೋಗ ಮಾಡ್ಬೇಕಂತ ಬುದ್ಧಪ್ರಿಯ ಶಾಂತಿ ಅಂತ ಒಂದು ಕತೆ ಬರ್ತಾನೆ ಪುರಾಣ ಒಳಗ. ಅಲ್ಲಿ ಈ ಬಾದಾಮಿ ಬೆಟ್ಟದಲ್ಲಿ ಏನಾಗತ್ತ, ನಮ್ಮ ಒಂದು ತಟಕೋಟೆ ಅದ, ಬಾದಾಮಿ ಮ್ಯೂಸಿಯಂ ಹತ್ರ ತಟಕೋಟೆ, ಅಲ್ಲಿ ಕಪ್ಪೇರ್ ಭಟ್ಟನ ಶಾಸನ ಇದೆ. ಅಲ್ಲಿಂದ ನಾವು ಬೆಟ್ಟದಲ್ಲಿ ನಡ್ಕೊಂಡು ಮಾಕೂಟಕ್ಕೆ ಹೋಗ್ಬೇಕಾದ್ರೆ 4-4.5 ಕಿಲೋಮೀಟರ್ ದಾರಿ ಇದೆ ಸರ್. ಅಂದ್ರೆ ನಾವು ರಸ್ತೆ ಮೂಲಕ ವಾಹನಗಳ ಮೂಲಕ ಹೋಗ್ಬಾರ 15 ಕಿಲೋಮೀಟರ್ ಬೇಕು. ಅದು ಬೆಟ್ಟಗಳ ಮೂಲಕ ನಡ್ಕೊಂಡು ಹೋದ್ರೆ ಅದು ನಾವು 4-4 ಕಿಲೋಮೀಟರ್ ತಲುಪ್ತೀವಿ. ಬಟ್ ಕತೆ ಒಳಗಡೆ ನಾನು ಈ ತಟಕೋಟೆಯಿಂದ ಮಾಕೂಟಕ್ಕೆ ಹೋಗುವಂತ ಬೆಟ್ಟಗಳ ಒಳಗಡೆ ನಡೆಯುವಂತ ಅಲ್ಲಿ ಗಿಡ ಮರಗಳು, ಅಲ್ಲಿ ಕೇದಿಗೆ ಬನಗಳು, ಅಲ್ಲಿಯ ಜೇನುಗೂಡುಗಳು, ದನಕರುಗಳು ಮೇಯಿಸುವಂತ ದನಗಾಯಿಗಳು, ಮತ್ತು ಅಲ್ಲಿಯ ವಿವಿಧ ಸಸ್ಯಗಳು, ಅಲ್ಲಿ ಇರುವಂತ ಬೇರೆ ಬೇರೆ ಎಲ್ಲನೂ ಇಟ್ಟುಕೊಂಡು ನಾನು ಆ ಕಥೆಯನ್ನ ಬರೆಯುವಂತಹ ಸಂದರ್ಭ ಒಳಗೆ ಅಲ್ಲಿ ಅಸ್ಮಿತೆಯನ್ನು ಕಟ್ಟಿಕೊಟ್ಟೆ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಇವತ್ತಿಗೂ ಸಹಿತ ಒಂದು ಜೀವ ವೈವಿಧ್ಯವಾದಂತ ಅಲ್ಲಿ ನಾವು ಕಾಣ್ತಾ ಇದ್ದೀವಿ ಅನ್ನೋಂಥದ್ದು. ಅನೇಕ ಗಿಡ ಮರಗಳನ್ನ ಅಲ್ಲಿ ಕಾಣ್ತೇವೆ. ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೆ ಈ ಆ ಪರಿಸರ ಬಗ್ಗೆ ಹೇಳುವಂತಹ ಸಂದರ್ಭ ಒಳಗಡೆ. ಬಾದಾಮಿ ಬೆಟ್ಟದ ಈ ಪರಿಸರ ಮಲೆನಾಡಿನ ನೆನಪು ತರುವಂತಿದೆ. ಇಡೀ ಬೆಟ್ಟ ಹಚ್ಚ ಹಸುರಿನಿಂದ ನಳನಳಿಸುತ್ತಿದೆ. ಇಲ್ಲಿ ಈ ಪರಿಸರದ ಅದಂತ ಚಲುವು, ಅದೆಂತ ಸುವಾಸನೆ, ತಿಳಿನೀರ ಜರಿಯ ಕಲರವ, ಹಚ್ಚ ಹಸುರಿನ ಗಿಡಗಂಟಿಗಳ ನಡುವೆ ಕೋಗಿಲೆ, ಗಿಳಿ, ಗೊರವಂಕಳ ನಿನಾದ, ಬಿಲ್ಲವನಗಳ ಕಂಪು, ಭ್ರಮರಗಳ ಜೇಂಕಾರ, ಬೇವಿನ ಹೂಗಳ, ಕಾಡು ಮಲ್ಲಿಗೆಯ ಕಂಪು, ಗೊರಟಿ ಹೂಗಳ ಸುಗಂಧ, ಕನಗಿಲು, ನಂದಿಬಟ್ಟಲು, ಪಾರಿಜಾತ ಪುಷ್ಪಗಳ ಸೌರಭ, ಮಾಮರಗಳ ಪುಷ್ಪಗಂಧ, ಒಂದೇ ಎರಡೆ ಇಡೀ ಪರಿಸರವೇ ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ, ಕೇದಿಗೆ, ಗುಲಾಬಿ, ಜಾಜಿ, ಹೀಗೆ ಬಗೆ ಬಗೆ ಹೂಗಳಿಂದ, ಬಗೆ ಬಗೆ ಬಣ್ಣಗಳಿಂದ ಬೆಟ್ಟದ ಪರಿಸರ ತುಂಬಿ ಹೋಗಿತ್ತು ಅಂತ ಹೇಳಿ ಆ ಮಾಕುಟದ ಪರಿಸರವನ್ನ ನಾನು ಅಲ್ಲಿ ಕಟ್ಟಿಕೊಡ್ತೇನೆ. ಉದ್ದೇಶ ಏನಿತ್ತಂದ್ರೆ ನಮ್ಮ ಭಾಗದ ಬಯಲುಸೀಮೆಯ ಸೊಗಸು ನಮ್ಮ ಕಥೆಗಳಲ್ಲಿ ಕಟ್ಟಿಕೊಟ್ರೆ ಆ ಪ್ರದೇಶನ ಜನ ನೋಡ್ಲಿಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಈಗ ನೋಡ್ರಿ, ಪಟ್ಟದಕಲ್ಲು, ಲಕ್ಕುಂಡಿ ಇವೆಲ್ಲ ಏನ್ ಗೊತ್ತ್ರಿ ಅಂದ್ರೆ ಐತಿಹಾಸಿಕ ಕುರುಹುಗಳು. ಎಷ್ಟು ಎಷ್ಟು ಅವಾಗ ವೈಭವದಿಂದ ಮೆರೆದ ಒಂದು ನಗರ ಪ್ರದೇಶಗಳು ಅವು. ಬಾದಾಮಿ ಚಾಲುಕ್ಯರ ಒಂದು ರಾಜಧಾನಿ ಸರ್. ಆ ಬೆಟ್ಟಗಳ ಒಳಗ ಅನೇಕ ಮಲೆನಾಡಿನ ಸಸ್ಯಗಳನ್ನು ಸಹಿತ ನಾವು ನೋಡಬಹುದು. ಖಂಡಿತ. ಮಹಾಕೂಟದೊಳಗ ನೀರು ಒಳಗಡೆ ನೀರು ಎಷ್ಟು ಚಂದ ತಿಳಿ ನೀರು, ಇನ್ನೂ ಕೂಡ ನೀರು ಹರಿತದೆ ನೋಡ್ರಿ. ಕಲ್ಮಶವೂ ಇಲ್ಲದೆ ನಮ್ಮ ಬಾಗಲಕೋಟೆ ಜಿಲ್ಲೆ ಊರುಗಳ ಹೆಸರು ಹಂಗಾದವ್ರಿ. ಅಮೂಲ ಜರಿ ಊರ್ ಐತ್ರಿ, ಗುಡ್ಡದಾಗನ ಆ ಜರಿ ನೀರು ಹರಿದು ಬರ್ತದೆ. ಹಿಂಗ ಈ ಪವಿತ್ರತೆಗೆ ಮತ್ತು ಶುದ್ಧತೆಗೆ ಅನೇಕ ಅಸ್ಮಿತೆಗಳನ್ನ ನಾವು ಈ ಬಯಲ ಭವ್ಯತೆಯನ್ನು ತೆಗೆದುಕೊಂಡು ಬರೋದು ಬಹಳ ಅವಶ್ಯಕತೆ ಅದ. ನಿಜವಾಗಿ ಕೂಡ ಒಂದು ಗಮನಾರ್ಹ ಕೆಲಸ ಮಾಡಿದ್ವಿ. ಬಹಳ ಸಂತೋಷ. ಸಾಕಷ್ಟು ವಿಸ್ತೃತವಾಗಿ ನಾವು ಮಾತಾಡಿದ್ವಿ. ಡಾಕ್ಟರ್ ಪ್ರಕಾಶ್ ಖಾಡೆ ಅವರೇ, ನೀವೊಬ್ಬ ಜನಪದ ವಿದ್ವಾಂಸರಾಗಿ ಮತ್ತೆ ಈಗೂ ಕೂಡ ನೀವು ಸಾಕಷ್ಟು ಅಂದ್ರೆ ಸಾಹಿತ್ಯ ಚಟುವಟಿಕೆಯೊಳಗೆ ಬಾಗಲಕೋಟೆ ಒಳಗೆ ನಮ್ಮ ಸಿದ್ದರಾಮನಹಳ್ಳಿ ಹಾಗೂ ತಂಡದ ಜೊತೆಗೆ ನೀವು ಇದ್ದೀರಿ. ಆಮೇಲೆ ನಿಮಗೆ ನೋಡ್ರಿ ಮುದ್ದಣ ಪ್ರಶಸ್ತಿ ತಗೊಂಡಿರಿ, ಕನ್ನಡ ಸಾಹಿತ್ಯ ಪರಿಷತ್ತಿದ್ದು, ಮತ್ತೆ ಬೇಂದ್ರೆ ಸಾಹಿತ್ಯ ಪ್ರಶಸ್ತಿ, ಬೊಮ್ಮಾಯಿ ಪ್ರತಿಷ್ಠಾನ ಪ್ರಶಸ್ತಿ, ಅಜೂರ್ ಪ್ರತಿಷ್ಠಾನ ಪ್ರಶಸ್ತಿ, ಅಂದ್ರೆ ಪ್ರಶಸ್ತಿಗಳು ಕೂಡ ಸಾಕಷ್ಟು ಹುಡ್ಕೊಂಡ್ ಬಂದ. ಅಂದ್ರೆ ಬಹಳ ನಮಗೆ ಅಭಿಮಾನ. ಅಂದ್ರೆ ನೀವೆಷ್ಟು ಪ್ರೀತಿಯಿಂದ ನೋಡ್ರಿ, ಈಗ ಓದೋ ಬರಹವನ್ನ, ಓದುವ ಸಂಸ್ಕೃತಿಯನ್ನು ಬೆಳೆಸೋ ನಿಟ್ಟಿನೊಳಗೆ ಚೆನ್ವೀರ್ ಕಣಿವೆ ಮಾತನ್ನ ನಿಮ್ಮ ಒಂದು ಭಾಷಣ ತಗೊಂಡಿರಿ. ಗಾಜಿನ ಕಪಾಟಿನಲ್ಲಿಟ್ಟರೂ ಪ್ರದರ್ಶನದ ವಸ್ತುಗಳೆಲ್ಲ ನಾವು ಬೇಡಿ ಬಯಸಿರಲಿಲ್ಲ, ಈ ಬಗೆಯ ವಿಶ್ರಾಂತಿ ಹರಿದರೂ ಚಿಂತೆ ಇಲ್ಲ, ಹರಿಯುತ್ತಿರಬೇಕು ಕೈಯಿಂದಕ್ಕೆ ಕೈಗೆ. ಇವತ್ತು ನೋಡ್ರಿ, ಪುಸ್ತಕಗಳು ಗಾಜಿನ ಪೆಟ್ಟಿಗೆಯನ್ನು ಸೆರೆವು, ಕಪಾಟಿನೊಳಗ ಅವು ಧೂಳು ಹೊಡಿತಾ ಇದಾವೆ, ಜನರು ತೆಗೆದು ನೋಡ್ತಾ ಇಲ್ಲ. ಈ ಗೆಜೆಟ್ ಗಳನ್ನ ನೋಡ್ತಾ ಇದ್ದಾರೆ ಮೊಬೈಲ್ನೊಳಗ, ಅದರಿಂದನೇ ಕಣ್ಣುಗಳು ಹಾಳು ಮಾಡ್ಕೋತಾರೆ. ಹೆಚ್ಚು ಬೆಳಕು ಆಮೇಲೆ ಅವರಲ್ಲಿ ಮಸ್ತಕದಲ್ಲಿ ಒಂದು ಶಬ್ದಗಳ ಸಂಗ್ರಹವಿಲ್ಲ. ಇವತ್ತು ಮಾತಾಡೋ ಸಂಸ್ಕೃತಿ ಕೂಡ ಕಡಿಮೆ ಆಗಿದೆ. ಇದು ಏನಾಗ್ತಾ ಇದೆ ಅಂದ್ರೆ
ಏನು ಒಂದು ಕರೆಯನ್ನ ಒಂದು ನಮ್ಮ ಸಾಹಿತ್ಯದ ಬೆಳವಣಿಗೆ ಆಗ್ಬೇಕು, ಸಂಸ್ಕೃತಿಯ ಬೆಳವಣಿಗೆ ಆಗ್ಬೇಕು, ನವ ಪೀಳಿಗೆ ನಮ್ಮ ಆ ಶ್ರೀಮಂತ ಸಂಸ್ಕೃತಿಯ ಒಂದು ಪ್ರತಿಬಿಂಬ ಆಗ್ಬೇಕು ಅಂತ ಹೇಳಿ ಆಗ್ಬೇಕು ಅಂದ್ರೆ ಏನು ಹಾರೈಸ್ತೀರಿ ತಾವು ಸಾಹಿತ್ಯ ಒಂದು ಅಭಿಮಾನಿಯಾಗಿ, ಸಾಹಿತ್ಯದ ಒಬ್ಬ ವಿದ್ವಾಂಸರಾಗಿ? ಅಂದ್ರೆ ನಮ್ಮ ಈಗ ಓದುವ ಸಂಸ್ಕೃತಿ ಬೆಳಿಬೇಕನ್ನುವಂಥದ್ದು. ಓದುವ ಸಂಸ್ಕೃತಿ ಬರೀ ಪುಸ್ತಕ ಓದುದಲ್ಲ, ಬದುಕನ್ನು ಓದಬೇಕನ್ನುವಂಥ. ಯಾಕಂದ್ರೆ ಬದುಕು ಪುಸ್ತಕದ ಮೂಲಕ ನಾವು ಜ್ಞಾನವನ್ನು ಸಂಪಾದನೆ ಮಾಡಬಹುದು, ಅದು ಬದುಕನ್ನು ಓದಬೇಕಲ್ರಿ. ಮನುಷ್ಯ ಚಲಿಸಬೇಕನ್ನುವಂಥದ್ದು, ಒಂದೇ ಕಡೆ ಕೂಡಬಾರ್ದು ಅನ್ನುವಂಥದ್ದು, ಚಲಿಸ್ತಾ ಇರಬೇಕು. ಮತ್ತು ಎಲ್ಲವನ್ನ ನಾವು ತೆಗೆದುಕೊಳ್ಳುವಂತಹದ್ದು ಐತಲ್ಲ, ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ಅನ್ನೋಂಥದ್ದು. ಅಂದ್ರೆ ಧನಾತ್ಮಕವಾಗಿ ತೆಗೆದುಕೊಳ್ಬೇಕು, ಋಣಾತ್ಮಕವಾಗಿ ತೆಗೆದುಕೊಳ್ಳೋದಲ್ಲ. ಅಂದ್ರೆ ವಸ್ತುಗಳನ್ನಾಗಲಿ ವ್ಯಕ್ತಿಗಳನ್ನಾಗಲಿ ನಾವು ಧನಾತ್ಮಕವಾಗಿ ಯೋಚನೆ ಮಾಡಬೇಕು. ನಮ್ಮ ಆರೋಗ್ಯ, ಆಯುಷ್ಯ, ಮನಸ್ಸು ಬಹಳ ಪ್ರಶಾಂತವಾಗಿರ್ಬೇಕಾದ್ರೆ ಈ ನಮ್ಮ ಬದುಕನ್ನು ಬಹಳ ಚೆನ್ನಾಗಿ ಕಟ್ಟಿಕೊಳ್ಬೇಕಾದ್ರೆ ಬದುಕನ್ನು ಓದಬೇಕು ಮತ್ತು ಪುಸ್ತಕಗಳನ್ನು ಓದಬೇಕು. ಆ ಪುಸ್ತಕ ಓದುವ ಸಂಸ್ಕೃತಿಯನ್ನ ನಾವು ಬೆಳೆಸಿಕೊಳ್ಬೇಕು. ನಮ್ಮ ಮನೆಯಲ್ಲಿ ಪುಸ್ತಕಗಳು ಒಂದು ಭಂಡಾರ ಇರಬೇಕು ಅನ್ನೋಂಥದ್ದು. ನಾನು ಓದಿದ್ರೆ ಇನ್ನೊಬ್ರು ಓದ್ತಾರೋ ಅಂತಂದ್ರೆ ನೋಡಿ, ಎಂತ ಮಹತ್ವಾಕಾಂಕ್ಷೆ ನಿಮ್ಮಲ್ಲಿದೆ. ಅಂದ್ರೆ ಖಂಡಿತವಾಗಿ ಕೂಡ ಒಂದು ಸಂಸ್ಕೃತಿಯನ್ನ ಬೆಳೆಸಿಕೊಳ್ಳೋ ನಿಟ್ಟಿನೊಳಗ ನಿಮ್ಮ ಪ್ರಯತ್ನ ಬಹಳ ಸ್ವಾಗತಾರ್ಹವಾಗಿದೆ. ಉತ್ತರ ಕರ್ನಾಟಕದ ಏನು ಬಯಲುಸೀಮೆ, ಇಲ್ಲೇನ್ ನಮ್ದು ಸೊಗಸದ, ಇಲ್ಲೇನಂತ ಹಿರಿಮೆದ ಅಂತ ನಾವು ನಮ್ಮನ್ನ ಹಿಗ್ಕೊಳ್ತಾ ಇದ್ವಿ. ಹಂಗಿಲ್ಲ, ನಮ್ಮಲ್ಲಿ ಕೂಡ ಸಿರಿವಂತಿಕೆ ಇದೆ. ಆ ಬಾದಾಮಿ, ಪಟ್ಟದಕಲ್ಲು, ಆ ಮಹಾಕೋಟದಂತ ಪ್ರದೇಶಗಳು, ಗಜೇಂದ್ರಗಢದ ಗುಡ್ಡ, ಅಂದ್ರೆ ಬಾಗಲಕೋಟೆಯ ಒಂದು ಅಂದ್ರೆ ಐತಿಹಾಸಿಕ ಒಂದು ಸ್ಥಳ, ಕೂಡಲ ಸಂಗಮ, ಮತ್ತೆ ಇವೆಲ್ಲ ನೋಡ್ತಾ ಹೋದ್ರೆ ಎಂಥ ಒಂದು ಅದ್ಭುತವಾದ ನೆನಪುಗಳು ನಮ್ಮಲ್ಲಿ. ವಿಜಯಪುರದ ಗೋಳು ಗುಮ್ಮಟ, ಇವನ್ನೆಲ್ಲ ನಾವು ವೈಭವೀಕರಿಸಬೇಕು, ಸಾಹಿತ್ಯದೊಳಗೆ ತಗೊಂಡ್ಬರ್ಬೇಕು. ನಿಮ್ಮ ಪ್ರಯತ್ನ ಶ್ಲಾಘನೀಯವಾದದ್ದು. ಬಹಳ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ಸಾಹಿತ್ಯದ ಕಾರ್ಯಕ್ರಮದೊಳಗೆ ಒಂದು ವಿಶಿಷ್ಟವಾದ ಒಂದು ಪ್ರಯತ್ನ, ನಿಮ್ಮ ಮಾತುಗಳು ನಮ್ಮ ಕೇಳುಗರಿಗೆ ಹಿಡಿಸೇವಂತ ನಾವು ಹಾರೈಸ್ತೀವಿ. ಸಾಹಿತ್ಯ ಸೌರಭ ಕಾರ್ಯಕ್ರಮದೊಳಗೆ ನೀವು ಭಾಗವಹಿಸಿ ನಮ್ಮ ಕೇಳುಗರ ಒಂದು ಸಾಹಿತ್ಯದ ಬಗ್ಗೆ ನಾವು ಒಂದಿಷ್ಟು ತಿಳ್ಕೊಳ್ಬೇಕು, ಅದನ್ನು ನೀವು ತಿಳಿಸಿದಿರಿ ಅಂತ ನಾವು ಹಾರೈಸ್ತೀವಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಖಾಡೆ ಅವರೇ. ನಮಸ್ಕಾರ ಸರ್, ತಮಗೂ ಬಹಳ ಧನ್ಯವಾದಗಳು. ಯಾಕಂದ್ರೆ ಈ ಆಕಾಶವಾಣಿ ಮೂಲಕ ನಾವು ತಲುಪೋದಿದೆಯಲ್ಲ ಜನರನ್ನ, ಅದು ಒಂದು ಸಾರ್ಥಕತೆ ಭಾವಿಸಿಕೊಳ್ತೇನೆ. ತಮ್ಮ ಅಧ್ಯಯನ, ತಮ್ಮ ಓದು ಬಹಳ ದೊಡ್ಡದು ಸರ್. ಯಾಕಂದ್ರೆ ಸಾಹಿತ್ಯಿಕವಾಗಿ ಎಷ್ಟು ಕನ್ನಡ ಸಾಹಿತ್ಯದ ಆರಂಭದಿಂದ ಹೇಳಿದ್ರೆ ನೀವು, ಕನ್ನಡ ಭಾಷೆ ಆ ಕಡೆ ಅಲ್ಲಿಂದ 2000 ವರ್ಷಗಳ ಹಿಂದಿಂದ ಇವತ್ತಿನವರೆಗೂ ಯಾವ ರೀತಿ ಬೆಳಗೊಂಡು ಬಂತು, ಮತ್ತು ಕನ್ನಡ ಸಾಹಿತ್ಯದ ಬಹಳ ಸಮಗ್ರವಾದ ಅಧ್ಯಯನ ತಮ್ಮದು ಬಹಳ ದೊಡ್ಡದು. ಅದಕ್ಕಾಗಿ ತಮ್ಮನ್ನು ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ ಮತ್ತು ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಲೇಖಕ, ಜಾನಪದ ತಜ್ಞ ಡಾಕ್ಟರ್ ಪ್ರಕಾಶ್ ಖಾಡೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ.